ಆಂಜನೇಯ, ಈ ಗುಲಾಬಿ ಹೂನ ಅರುಂಧತಿ ಸ್ವೀಕರಿಸಿ ನಾನು ಲವ್ನ ಒಪ್ಕೊಂಡ್ರೆ ಅವಳ ಜೊತೆನೆ ಬಂದು ಹೂವಿನ ಅಲಂಕಾರ ಮಾಡಿಸ್ತೀನಿ. ಏನಾಯ್ತು? ಆ ಹುಡ್ಗ ನೋಡು, ಲವ್ ಮಾಡು ಅಂತ ಹಿಂದೆ ಬಿದ್ಬಿಟ್ಟಿದ್ದಾನೆ. ಅವನು ರೋಸ್ ಹಿಡ್ಕೊಂಡು ತುಂಬಾ ಕಾಟ ಕೊಡ್ತಿದ್ದಾನೆ. ಇವತ್ ನೋಡಿದ್ರೆ ಫಿಲ್ಮಿಗ್ ಬಾ, ಇಲ್ಲಾಂದ್ರೆ ಆಸಿಡ್ ಹಾಕ್ತೀನಿ ಅಂತಿದ್ದಾನೆ. ನೋಡೆ ಪ್ಲೀಸ್ ಬಾರು, ನನಗೆ ಹೆಲ್ಪ್ ಮಾಡೋರು ಪ್ಲೀಸ್. ಇದು ಲವ್ವಾ? ಆಸಿಡ್ ಹಾಕಿದ್ರೆ ಲವ್ ಬರುತ್ತಾ? ಯಾವತ್ತು ಪ್ರೀತಿನ ಪ್ರೀತಿಯಿಂದ ಗೆಲ್ಬೇಕು, ಭೀತಿ ಹುಡ್ಸಿ ಪ್ರೀತಿ ಗೆಲ್ಲಕ್ಕಾಗಲ್ಲ, ಗೊತ್ತಾಯ್ತಾ? ನೋಡು, ಇನ್ನು ನೀನ್ ಓದ್ತಾ ಇದ್ಯಾ, ಕೈಯಲ್ಲಿ ಕೆಲ್ಸ ಇಲ್ಲ, ಜೇಬಲ್ ದುಡ್ಡಿಲ್ಲ, ಇವಳನ್ ಸಾಕೋ ಕೆಪಾಸಿಟಿನೂ ಇಲ್ಲ, ಆದ್ರೂ ನಿನಗ್ ಲವ್ವಾ? ಇವಳು ಕೇಳೋ ಒಂದು ಡ್ರೆಸ್ ಕೊಡ್ಸಕ್ಕಾಗತ್ತಾ ನಿನ್ಗೆ? ಅವಳು ಅಂದ್ರೆ ನನ್ಗೆ ಸಾಯೋಷ್ಟು ಪ್ರೀತಿ. ನಿನಗ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬೇಕು. ಅವಳು ಐ ಲವ್ ಯು ಟು ಅನ್ನೋವರೆಗೂ ಕಾಯ್ಬೇಕು. ಅದನ್ ಬಿಟ್ಟು ಆಸಿಡ್ ಹಾಕ್ತೀನಿ, ಚೂರಿ ಹಾಕ್ತೀನಿ ಅಂತ ಹೆದರ್ಸಿದ್ರೆ ಯಾವ ಹುಡುಗಿಗೂ ಲವ್ ಬರಲ್ಲ. ಸೈಡ್ ಬನ್ನಿ. ಏನಿದು ಇಷ್ಟೊಂದು ಜನ ಸೇರ್ಕೊಂಡಿದ್ರ ಇಲ್ಲಿ? ಏನಾಯ್ತು ಸರ್? ನೋಡಿ ಸರ್, ಈ ರಾಸ್ಕಲ್ ಇವಳನ್ನ ಲವ್ ಮಾಡ್ತಾ ಇದ್ದಾನಂತೆ. ಒಪ್ಲಿಲ್ಲ ಅಂದ್ರೆ ಆಸಿಡ್ ಹಾಕ್ತಾನಂತೆ ಸರ್. ಎಷ್ಟೋ ಧೈರ್ಯ ನಿನ್ಗೆ? ನಿಮ್ ತಾಯಿ ತಂದೆ ಕಷ್ಟಪಟ್ಟು ಕೈಯಲ್ಲಿ ಬುಕ್ ಕೊಟ್ಟು ಕಾಲೇಜ್ಗೆ ಹೋಗ್ರು ಅಂತ ಹೇಳಿದ್ರೆ ನೀವು ಬುಕ್ನ ಬಿಸಾಕ್ಬಿಟ್ಟು ಆಸಿಡ್ ಪೆನಾಲ್ ಅನ್ಕೊಂಡು ಹುಡುಗಿರಿಂದ ಅಲಿತಾ ಇದ್ದೀರಾ. ನೀನೇನು ಆಸಿಡ್ ಮಾರೋ ಏಜೆಂಟೇನಾ? ನಡೆಯೋ ಕಾಲೇಜ್ಗೆ 100 ಟಾಯ್ಲೆಟ್ ಇಂದ ತೊಳಿಸ್ತೀನಿ, ನಡೆಯೋ. ಸರ್ ಅದು ಆಗಲ್ಲ ಸರ್. ನಾನು ಅವಳು ಫೇಸ್ಬುಕ್ ತಗೊಂಡ್ ಹೊಡೆದು ಬಿಡ್ತೀನಿ. ಫೇಸ್ಬುಕ್ ಅದು ಇದು ಅನ್ಕೊಂಡು ಎಲ್ಲಾರು ಹಾಳಾಗಿ ಹೋಗ್ತಾ ಇದ್ದೀರಾ. ಲೇ, ಟೆಕ್ಸ್ಟ್ ಬುಕ್ ಓದ್ರು. ಸಾರಿ ಸರ್. ಅದನ್ನ ಬಿಟ್ಬಿಟ್ಟು ರಾತ್ರಿ ಎಲ್ಲ ನನ್ನ ಮಗಂದು ಕಂಪ್ಯೂಟರ್ ಮುಂದೆ ಹುಡುಗಿರ್ ಫೋಟೋ ನೋಡ್ಕೊಂಡು ಸಾಯ್ತಾ ಇದ್ದೀರಾ. ಸಾರಿ ಸರ್. ಏನ್ ಸಾರಿನೂ ಇಲ್ಲ, ಮೋರಿನೂ ಇಲ್ಲ. ನಾಳೆ ಬೆಳಿಗ್ಗೆ ನಿಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಪ್ರಿನ್ಸಿಪಾಲ್ ಮುಂದೆ ನಿಂತಿರ್ಬೇಕು, ಗೊತ್ತಾಯ್ತಾ? ಇಲ್ಲಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ ನಿನ್ನ. ಶಿಸ್ತಿರ್ಬೇಕು, ಶಿಸ್ತು ಕಾಲೇಜಲ್ಲಿ. ಹೋಗಿ ಅವ್ರವ್ರ ಕ್ಲಾಸ್ ಹೋಗಿ. ಹೇ, ಮತ್ತೇನು ಅವಳಿಂದ ಹೋಗ್ತಾ ಇದೆಯಾ? ಹೋಗಿ ಈ ಕಡೆ ಹೋಗ್. ತಿರ್ಗಾ ಅವಳಿಂದನೇ ಹೋಗ್ತಾವನೆ ನಾನ್ ಸೆನ್ಸ್ ತಂದು. ತಗೊಳ್ಳೋ. ಲೋ ಮಗ, ಇನ್ನು 5 ಸೆಕೆಂಡ್ ಲೇಟ್ ಆಗಿದ್ದಿದ್ರು ಅವಳ ಕೈ ಫಿಂಗರ್ ಪ್ರಿಂಟು ನಿನ್ ಕೆನೆ ಮೇಲೆ ಪ್ರಿಂಟ್ ಆಗಿರ್ತಿತ್ತು. ಮುಚ್ಕೊಂಡಿರ್ತೀಯ? ಯಾಕೆ? ಅವನು ಯಾವನ ಗುಬಾಡ್ ನನ್ನ ಮಗ ಆಸಿಡ್ ಎಡ್ಸ್ತೀನಿ ಅಂದ್ರೆ ಯಾವ ಹುಡುಗಿ ತಾನೇ ಸುಮ್ಮನೆ ಇರ್ತಾಳೆ? ಹಾಗಾದ್ರೆ ಹೋಗಿ ಪ್ರಪೋಸ್ ಮಾಡೋ. ಯಪ್ಪ, ಈಗಾಗಲೇ ಅವಳು ಈಟಾಗಿ ರೋಸ್ಟ್ ಆಗಿದ್ದಾಳೆ. ನಾನೇನಾದ್ರೂ ರೋಸ್ ಇಟ್ಕೊಂಡು ಹೋದ್ರೆ ನನ್ನನ್ನು ಸೇರಿಸಿ ರೋಸ್ಟ್ ಮಾಡ್ತಾಳೆ. ಸರಿ, ಯಾವಾಗ ಪ್ರಪೋಸ್ ಮಾಡ್ತೀಯಾ? ಇಲ್ಲ ಮಗ, ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ. ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ. ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ನಿನ್ನ ಪ್ರಪೋಸಲ್ನ ಅವಳು ಒಪ್ಲಿಲ್ಲ ಅಂದ್ರೆ? ಒಪ್ಲಿಲ್ಲ ಅಂದ್ರೆ ನನ್ನ ಲವ್ ಹಂಗೆ ಇರುತ್ತೆ, ಆದರೆ ಒನ್ ಸೈಡ್ ಆಗಿರುತ್ತೆ. ಏನಿದು ಅರ್ಥನೇ ಆಗ್ತಾ ಇಲ್ಲ. ಪಾಕಿಸ್ತಾನದವ್ರು ಏನಾದ್ರು ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬಿಟ್ಟವ್ರ? ಏನಪ್ಪ ಕ್ವಶನ್ ಪೇಪರ್ನ ತಳ್ಕಂಬಳ್ಕ ಹುಡುಕ್ತಾ ಇದ್ಯಾ? ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ಕಣ್ಣೇ ಕಾಣಿಸ್ತಾ ಇಲ್ಲ, ಎಲ್ಲ ಮಂಜ್ ಆಗ್ತಾ ಇದೆ. ಯಾಕೋ ಸರ್? ರಾತ್ರಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಓದ್ದೆ ಸರ್, ಆದ್ರೂ ಕಾಣಿಸ್ತಾ ಇಲ್ವಲ್ಲ. ಎಂತ ಹುಡುಗನಲ್ಲಿ. ವೆರಿ ಗುಡ್ ಅಪ್ಪ, ವೆರಿ ಗುಡ್. ಲೇ, ಈ ಕಾಲದಲ್ಲೂ ಇಂತ ಹುಡುಗರಿದ್ದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಕಣೋ. ಈ ಶಿಸ್ತು ನನ್ಗೆ ಬೇಕಾಗಿರೋದು. ಆಮೇಲೆ ಎಲ್ಲಪ್ಪ, ಕಣ್ಣಿಗೆ ಯಾವ ಎಣ್ಣೆ ಬಿಟ್ಕೊಂಡಪ್ಪ? ಎಳ್ಳೆಣ್ಣೆನ ಇಲ್ಲ ಕೈ ಎಣ್ಣೆನ? ಎರಡೂ ಅಲ್ಲ ಸರ್, ಡಾಕ್ಟರ್ ಮಲ್ಯ ಎಣ್ಣೆ.
ಮಲ್ಯ ಎಣ್ಣೆನಾ ಅದ್ಯಾವ್ದು ಡಿಲೆಕ್ಸ್ ರಮ್ಮು. ಎಣ್ಣೆ ಹೊಡ್ಕೊಂಬಂದ. ಸಾರಿ ಮಾ ಓಕೆ ಗಬ್ಬು ವಾಸನೆ. ಸರ್ ಭಯ್ಯ. ಸರ್ ಹಾ ಎಕ್ಸ್ಕ್ಯೂಸ್ ಮೇ, ನಿಮ್ದು ಎರಡು ಇದೆಯಲ್ಲ ಒಂದು ಕೊಟ್ಬಿಡಿ. ಎರಡು ಯಾವ್ದು? ಅಬ್ಬ ಪೆನ್ನು. ತಗೋ ಕೊಡಲ್ಲ. ಯಾಕೆ ಸರ್? ಅವಂದಾದ್ಮೇಲೆ ತಗೊಂಡ್ ಬರಿ. ಸರ್ ಸರ್ ಪ್ಲೀಸ್ ಸರ್. ತಗೊಳ ಕರೆಕ್ಟ ಬರಿಯ. ಥ್ಯಾಂಕ್ ಯು ಸರ್. ಈ ಜನ್ಮದಲ್ಲಿ ನೀನು ಉದಾರ ಆಗಲ್ಲ ಕಣ. ಗೊತ್ತು ಬಿಡಿ. ಬರಿಯ. ಓಕೆ ಸರ್. ದುಡ್ಡಿ ಗುಡಿಯ ದನ ಇದ್ದಂಗವನೆ ಹಿಂಗೆ ಎಣ್ಣೆ ಹೊಡಿತಾ ಇದೆ. ಎಣ್ಣೆ ಅಂಗಡಿ ಲೆಕ್ಕ ಬರಿಬೇಕಾಯ್ತೆ. ಎಕ್ಸಾಮ್ ಬರಿಯೋ. ಸೈಲೆನ್ಸ್ ಪ್ಲೀಸ್. ಅಜಯ್ ಸರ್ ಏನಪ್ಪ ಕ್ವಶನ್ ಪೇಪರ್ ನ ಕೈಯಲ್ಲಿ ಇಟ್ಕೊಂಡು ತಲೆ ತುಂಬಾ ಕ್ವಶನ್ಗಳನ್ನ ಓಡಿಸ್ತಾ ಇದೆಯಲ್ಲ, ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ನನ್ನ ಮೈಂಡಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಯಾವಾಗ ಉಳಿಯುತ್ತೋ ಅಂತ ಕಾಯ್ತಾ ಇದ್ದೀನಿ. ಓವರ್ ಆಗಿ ತಲೆ ಕೆಡ್ಸ್ಕೊಂಡ್ಬಿಡ್ಬೇಡ. ಮೊದ್ಲು ಅಲ್ಲಿರೋ ಕ್ವಶನ್ ಪೇಪರ್ಗೆ ಆನ್ಸರ್ ಬರಿ, ಆಮೇಲೆ ನಿನ್ ತಲೆಯಲ್ಲಿ ಓಡ್ತಾ ಇರೋ ಕ್ವಶನ್ಗೆ ಆಟೋಮೆಟಿಕ್ ಆಗಿ ಆನ್ಸರ್ ಸಿಗುತ್ತೆ. ಸರ್ ಎಂತ ಐಡಿಯಾ ಕೊಟ್ರಿ ಸರ್. ಬರಿ. ತುಂಬಾ ಸ್ಪಿರಿಟ್ ಬಂದ್ಬಿಡಿದೆ. ಬಿಚ್ಚಾಕೊಂಡ್ ಬರಿತೀನಿ. ಮುಚ್ಚಿಕೊಂಡಲ್ಲ ಬರಿ ಬೇಡಪ್ಪ, ಪಕ್ಕದಲ್ಲಿ ಹೆಣ್ಮಕ್ಳು ಇದ್ದಾರೆ, ಮುಚ್ಕೊಂಡು ಕ್ವಶನ್ ಪೇಪರ್ಗೆ ಆನ್ಸರ್ ಕರೆಕ್ಟ್ ಬರಿ 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 ಬರಿ. ಎಂತೆಂತ ಸ್ಟೂಡೆಂಟ್ಗಳು ಸಿಗ್ತಾರಪ್ಪ. ಸರ್ ಯಾಕಲ್ಲ ಎಕ್ಸಾಮ್ ಮುಂದೆ ಅರ್ಧ ಗಂಟೆ ಆಗ್ಲಿಲ್ಲ, ಹುಚ್ಚಗಿಚ್ಚ ಬಂದ. ಇಲ್ಲ ಸರ್, ಮುಗೀತು ಸರ್. ಬರ್ದು ಬಿಟ್ಟ. ಹೌದು ಸರ್. ಇಲ್ಲ ಇಷ್ಟು ಬೇಗ? ಹ್ಞೂ ಸರ್. ಉಪೇಂದ್ರ ಫ್ಯಾನ್. ಶಿಸ್ತು ಶಿಸ್ತು ಶಿಸ್ತು. ಇದಾನೋ ಬರೀ ಕ್ವಶನ್ ಇದೆಯಲ್ಲ, ಆನ್ಸರ್ ಎಲ್ಲೋ? ಸರ್ ಕ್ವಶನ್ ಅಲ್ಲಿ ಈಸಿ ಇತ್ತಲ್ಲ, ಕರೆಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಖಾಲಿ ಬಿಟ್ಟಿದ್ದೀನಿ. ಕರೆಕ್ಷನ್ ಮಾಡ್ಬೇಕಾದ್ರೆ ಉತ್ತರ ಬರ್ದು ಬಿಟ್ಟ ಜಾಗ ತುಂಬಿ ಮಾರ್ಕ್ಸ್ ಕೊಟ್ಬಿಡಿ ಸರ್. ಸರ್ ಪಾಸಿಂಗ್ ಮಾರ್ಕ್ಸ್ ಹಾಕದ್ ಮಾತ್ರ ಮರಿಬೇಡಿ ಸರ್. ಬರ್ಲಾ ಸರ್? ಗುರು ಏನ್ ಮಹಾ. ಇವರೆಲ್ಲಾ ಉದ್ದಾರ ಆಗ್ತಾರ? ಅಲ್ಲ ಕಾಲೇಜಲ್ಲಿ ಎಕ್ಸಾಮ್ಗೆ ಕ್ವಶನ್ಗೆ ಆನ್ಸರ್ ಬರಿಬೇಕಾಗಿರೋನು ಇವನ ಇಲ್ಲ ನಾನ ನಿಮ್ಮಪ್ಪ. ಅಮ್ಮ ಹಾ ಬಾಯ್ಲಿ. ಏನು ನಾನು BSc ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಹೌದಾ? ಥ್ಯಾಂಕ್ ಯು. ನನ್ ಮಗ BSc ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಅವ್ನ್ಗೆ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ದೇವ್ರಿಗೆ ತುಪ್ಪದ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದೆ. ನಾನು ಆಲ್ರೆಡಿ ಅವ್ನು ಒಂದು ಕೆಲಸನ ಹುಡುಕಿಟ್ಟಿದ್ದೀನಿ. ಕೆಲ್ಸನಾ? ಹೌದು, ನನ್ ಫ್ರೆಂಡ್ ಒಂದು ಕಂಪನಿ ಇದೆ, ಕೆಲ್ಸಕ್ಕೆ ಹೇಳಿದ್ದೆ, ಕಳ್ಸು ಅಂತ ಹೇಳಿದ್ದ. ನಾಳೆನೆ ಹೋಗಿ ಜಾಯ್ನ್ ಆಗ್ಬಿಡು. ನಾಳೆಯಿಂದನಾ? ಹೌದು, ನೋಡು ನಿನ್ನ ಜಾಲಿ ಲೈಫ್ ಎಲ್ಲ ಮುಗೀತು. ಇನ್ನೇನಿದ್ರು ಜವಾಬ್ದಾರಿ ಲೈಫ್ ಅಷ್ಟೇನೆ. MBA ಮಾಡ್ಬೇಕು ಅಂತಿದ್ಯಲ್ಲ, ನಾಳೆನೆ ಹೋಗಿ ಕರೆಸ್ಪಾಂಡೆನ್ಸ್ ಅಲ್ಲಿ ಅಪ್ಲೈ ಮಾಡು. ಸರಿ ಡ್ಯಾಡಿ. ವರ್ಕ್ ಎಲ್ಲ ಮುಗಿಸಿ. ಸರ್ ಎಸ್, ನನ್ನ ಹೆಸರು ಅಜಯ್ ಅಂತ, ಜಗದೀಶ್ ಅವ್ರ ಮಗ. ಓಹೋ, ವೆರಿ ಗುಡ್. ನಿಮ್ ತಂದೆ ನಾನು ಒಳ್ಳೆ ಫ್ರೆಂಡ್ಸ್. ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋಬೇಕು. ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಿ, ಹೇಳ್ತೀನಿ. ಥ್ಯಾಂಕ್ ಯು. ಆಯ್ತು. ಅಜಯ್, ಪ್ರಾಜೆಕ್ಟ್ ರಿಪೋರ್ಟ್ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಗುಡ್, ಕೀಪ್ ಇಟ್ ಅಪ್. ನೋಡೋ, ಇನ್ನು ನೀನ್ ಓದ್ತಾ ಇದ್ಯಾ, ಕೈಯಲ್ಲಿ ಕೆಲ್ಸ ಇಲ್ಲ, ಜೇಬಲ್ ದುಡ್ಡಿಲ್ಲ, ಇವಳನ್ ಸಾಕೋ ಕೆಪಾಸಿಟಿನೂ ಇಲ್ಲ, ಆದ್ರೂ ನಿನಗ್ ಲವ್ವಾ? ಅರುಂಧತಿ, ನನ್ನ ಗುರಿ ಹತ್ರ ನಾನು ಬರ್ತಾ ಇದ್ದೀನಿ.